ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯತಿನಲ್ಲಿ ಈ ಸ್ವತ್ತು ಡಿಜಿಟಲ್ ಖಾತಾ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಅಪ್ಡೇಟ್ ಇದೆಯಲ್ಲ, ಇದು ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವ್ರದ್ದು ಫೇಸ್ಬುಕ್ ಪೇಜ್ ನಲ್ಲಿ ಇದು ಅನೌನ್ಸ್ಮೆಂಟ್ ಅಥವಾ ಪೋಸ್ಟ್ ಅನ್ನ ಮಾಡಿದ್ದಾರೆ, ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಿದೆ ಅಂತ ನಿಮಗೆ ಇಲ್ಲಿ ನೋಡಿ, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಸೌಲಭ್ಯಕ್ಕೆ ಚಾಲನೆ ಅಂತಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಆಸ್ತಿ ಇರುತ್ತೆ, ಪ್ರಾಪರ್ಟೀಸ್ ಇರುತ್ತೆ, ಅದಕ್ಕೆ ಡಿಜಿಟಲ್ ಖಾತಾ ಈ ಸ್ವತ್ತು ಕೊಡ್ತೀವಿ ಅಂತ ಈ ರೀತಿ ಒಂದು ಚಾಲನೆ ಕೊಡ್ತಾ ಇದೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಒಂದು ಹೆಡ್ಡಿಂಗ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು ಇಲ್ಲಿ. ಸೊ ಈಗ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಒಂದು 7 ಪಾಯಿಂಟ್ಸ್ ಇಲ್ಲಿ ಹೇಳಿದ್ದಾರೆ. ಸೊ ಎಲ್ಲ 7 ಪಾಯಿಂಟ್ಸ್ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 8ನೇ ಪಾಯಿಂಟ್ ಕೂಡ ಇದೆ, ಅದು ಕೂಡ ನಿಮಗೆ ಹೇಳ್ತೀನಿ ಲಾಸ್ಟಿಗೆ. ಸೊ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಆಲ್ರೆಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಬಿಲ್ ಇದು ತಿದ್ದುಪಡಿ ಮಾಡಿದೀವಿ, ಇದು ಕಾನೂನಲ್ಲಿ ತಂದಿದೀವಿ, ಅಸೆಂಬ್ಲಿನಲ್ಲಿ ಕೂಡ ಇದು ಪಾಸ್ ಮಾಡಿದ್ದಾರೆ. ನಾನು ಕೂಡ ಡೀಟೇಲ್ ಆಗಿ ಇದು ವಿಡಿಯೋನ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಲ್ಲಿ ನೋಡಿ, ಗ್ರಾಮ ಪಂಚಾಯತಿನಲ್ಲಿ ಏನು ಎಲ್ಲಾ ಪ್ರಾಪರ್ಟೀಸ್ ಇದೆ ಅಲ್ಲಿ ನಾವು ಒಂದು NOC ತಗೋಬೇಕಾಗುತ್ತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನಿರಾಕ್ಷೇಪಣಾ ಪರವಾನಗಿ ಅಂತ ಅಂತೀವಿ, PDO ದಿಂದ ಇದು ತಗೋಬೇಕಾಗುತ್ತೆ ಗ್ರಾಮ ಪಂಚಾಯತ್ ಆಫೀಸ್ ಲಿಂದ. ಸೊ ಇದು ರಿಲೇಟೆಡ್, ಮತ್ತೆ ಟ್ಯಾಕ್ಸ್ ಏನ್ ಕಟ್ಟಬೇಕಲ್ಲ, ಪ್ರಾಪರ್ಟಿ ಟ್ಯಾಕ್ಸ್, ಸೊ ಅದು ರಿಲೇಟೆಡ್ ಏನ್ ಫೀಸ್ ಇದೆ, ಏನ್ ರೇಟ್ಸ್ ಇದೆ, ಅದೆಲ್ಲ ಕೂಡ ನಾವು ಸೈಂಟಿಫಿಕಲಿ ಫಿಕ್ಸ್ ಮಾಡ್ತಾ ಇದೀವಿ, ವೈಜ್ಞಾನಿಕವಾಗಿ ಫಿಕ್ಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಂಡ್ ಈ ಸ್ವತ್ತು ಡಿಜಿಟಲ್ ಖಾತಾ ಕೂಡ ನಾವು ಎಲ್ಲಾ ಪ್ರಾಪರ್ಟೀಸ್ ಗೆ ಕೊಡ್ತೀವಿ ಅಂತ ಈ ರೀತಿ ಹೇಳಿದ್ದಾರೆ. ಓಕೆ, ಅಂಡ್ ಇಲ್ಲಿ ನೀವು ನೋಡಬಹುದು, ಟೋಟಲ್ ಬಂದ್ಬಿಟ್ಟು 95,75,935 ಆಸ್ತಿಗಳಿಗೆ ಅಂತಂದ್ರೆ 95,75,935 ಆಸ್ತಿಗಳಿಗೆ ನಾವು ಈ ಸ್ವತ್ತು ಡಿಜಿಟಲ್ ಖಾತಾ ಕೊಡ್ತೀವಿ. ಆಸ್ತಿಗಳಿಗೆ ಆಸ್ತಿ ಪ್ರಮಾಣ ಪತ್ರ ನೀಡಲು ಸೊ ಇದು ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಬಹುದು, ಸೊ ಆಸ್ ಪರ್ ರೂಲ್ಸ್ ಏನಿದೆಯಲ್ಲ ಅದು ಪ್ರಕಾರ ನಾವು ಕೊಡ್ತೀವಿ, ಅಂಡ್ ವಿದಿನ್ 15 ಡೇಸ್ ಇದನ್ನ ಚಾಲನೆಗೆ ತರ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಡ್ ಆನ್ಲೈನ್ ಮುಖಾಂತರ ಈ ಸ್ವತ್ತು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡೋದು ಡೀಟೇಲ್ ಆಗಿ ಇಲ್ಲಿ ಬರ್ದಿದೆ. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಆಡ್ ಮಾಡಿದ್ದಾರೆ, ಏನು ಅಂತಂತಂದ್ರೆ ಏನು ಪ್ರಾಪರ್ಟಿ ಟ್ಯಾಕ್ಸ್ ಏನ್ ರೂಲ್ಸ್ ಇತ್ತು ಅದು ಕೂಡ ಸಿಂಪ್ಲಿಫೈ ಮಾಡಿದೀವಿ. ಅಂಡ್ ಆನ್ಲೈನ್ ಮುಖಾಂತರ ಈ ಸ್ವತ್ತು ಕೊಡೋದಿದೆಯಲ್ಲ ಅಲ್ಲಿ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ, ಒಂದು ತಿದ್ದುಪಡಿ ಮಾಡಿದ್ದಾರೆ. ಮೊದಲು 45 ಡೇಸ್ ಬೇಕಾಗಿತ್ತು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಬೇಕು ಅಂತ, ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಅದನ್ನ ರೆಡ್ಯೂಸ್ ಮಾಡಿದ್ದಾರೆ. 45 ಡೇಸ್ ಲಿಂದ ಈಗ ಟೋಟಲ್ 15 ಡೇಸ್ ಒಳಗಡೆ ಇದು ಈ ಸ್ವತ್ತು ಅಥವಾ ಆನ್ಲೈನ್ ಡಿಜಿಟಲ್ ಖಾತಾ ಅಪ್ಲಿಕೇಶನ್ ಪ್ರೊಸೆಸ್ ಆಗಬೇಕು ಅಥವಾ ಅಪ್ರೂವಲ್ ಆಗಬೇಕು. ಯಾರು ಅಧಿಕಾರಿ ಇರ್ತಾರಲ್ಲ ಅವರು ಅಪ್ರೂವಲ್ ಕೊಡಬೇಕು ಅಂತ ಹೇಳಿದ್ದಾರೆ. ಕೊಟ್ಟಿಲ್ಲ, ಅವರು ಅಪ್ರೂವಲ್ ಕೊಟ್ಟಿಲ್ಲ, ಅಪ್ಲಿಕೇಶನ್ ಹಾಕಿನ ಮೇಲೂ ಅವರು ಏನು ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಇದು ಸೆಲ್ಫ್ ಅಪ್ರೂವ್ಡ್ ಅಥವಾ ಆಟೋಮೆಟಿಕ್ ಆಗಿ ಅಪ್ರೂವಲ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡಿ ನಾನು ಇಲ್ಲಿ ಓದ್ತೀನಿ. ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿತ ಕಾಲಾವಧಿಯನ್ನು 45 ದಿನಗಳಿಂದ 15 ದಿನಗಳಿಗೆ ಇಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಅಂಡ್ ನಿಗದಿತ ಅವಧಿಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಅನುಮೋದನೆ ನೀಡದಿದ್ದಲ್ಲಿ ಸ್ವಯಂಚಾಲಿತ ಅನುಮೋದನೆಗೆ ನಿಯಮಗಳಲ್ಲಿ ನಾವು ಅವಕಾಶ ಕಲ್ಪಿಸಲಾಗಿದೆ. ಸೊ ಅದು ರೂಲ್ಸ್ ನಲ್ಲಿ ಕೂಡ ನಾವು ಚೇಂಜ್ ಮಾಡಿದೀವಿ. ಅವ್ರು ಅಪ್ರೂವಲ್ ಮಾಡ್ತಾ ಇಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಆಗಿ ಅಪ್ರೂವಲ್ ಆಗಬೇಕು. ಆಕ್ಚುಲಿ ಅವರು ಅಪ್ರೂವ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿದ್ರೆ ಯಾಕೆ ರಿಜೆಕ್ಟ್ ಮಾಡ್ತೀವಿ ಅಂತ ರೀಸನ್ ಕೊಡಬೇಕು. ಅವ್ರು ಏನೂನೇ ಮಾಡ್ತಾ ಇಲ್ಲ ಅಂತಂದ್ರೆ ಇದು ಆಟೋಮೆಟಿಕಲಿ ಸೆಲ್ಫ್ ಅಪ್ರೂವಲ್ ಆಗುತ್ತೆ ಅಂತ ಈ ರೀತಿ ಕೂಡ ನಾವು ರೂಲ್ಸ್ ನಲ್ಲಿ ಚೇಂಜಸ್ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಗ್ರಾಮ ಪಂಚಾಯತಿನಲ್ಲಿ ಏನ್ ಎಲ್ಲಾ ಕಾನೂನ್ಸ್ ಇರುತ್ತೆ ಅಲ್ಲ ಪ್ರಾಪರ್ಟೀಸ್ ರಿಲೇಟೆಡ್, ಸೊ ಅದ್ರ ಪ್ರಕಾರ ನಾವು ಈ ಸ್ವತ್ತು ಕೊಡ್ತೀವಿ. ಯಾರ್ಯಾರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇದೆ ಅಲ್ಲ, ಅದ್ರ ಪ್ರಕಾರ ನಾವು ಈ ಸ್ವತ್ತು ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್, ಕರ್ನಾಟಕ ಗವರ್ಮೆಂಟ್ ಏನ್ ಲೇಟೆಸ್ಟ್ ಬಜೆಟ್ ಇತ್ತು, ಆ ಬಜೆಟ್ ನಲ್ಲಿ ಕೂಡ ಇಲ್ಲಿ ಒಂದು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಈ ಸ್ವತ್ತು ಅಭಿಯಾನ ಮುಖಾಂತರ ನಾವು ಡಿಜಿಟಲ್ ಖಾತಾ ಈ ಸ್ವತ್ತು ಕೊಡ್ತೀವಿ ಅಂತ. ಅವಾಗ ಬಜೆಟ್ ಸೆಷನ್ ನಲ್ಲಿ, ಬಜೆಟ್ ಸ್ಪೀಚ್ ನಲ್ಲಿ ಇದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಓಕೆ, ಅಂಡ್ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಎಲ್ಲಾ ಅಗತ್ಯ ದಾಖಲೆಗಳನ್ನು ಹೊಂದಿರುವ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಎಲ್ಲ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಅಂದ್ರೆ ಯಾವ್ಯಾವ ಪ್ರಾಪರ್ಟೀಸ್ಗೆ ಕರೆಕ್ಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅವರಿಗೆ, ಸೊ ಎಲ್ಲ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಆಸ್ತಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲು ಈ ಸ್ವತ್ತು ಅಭಿಯಾನವನ್ನು ಆರಂಭಿಸಲಾಗುವುದು. ಸೊ ಇದು ಈ ರೀತಿ ಈ ಸ್ವತ್ತು ಅಭಿಯಾನ ನಾವು ಕೊಡ್ತೀವಿ ಅಂತ ಅಥವಾ ಚಾಲನೆಗೆ ತರ್ತೀವಿ ಅಂತ ಬಜೆಟ್ ಸ್ಪೀಚ್ ನಲ್ಲೇ ಇದು ಕೊಟ್ಟಿದ್ರು. ಓಕೆ, ಅದು ಒಂದು ಪಾಯಿಂಟ್ ಇಲ್ಲಿ ರೆಫರೆನ್ಸ್ ನಲ್ಲಿ ಹೇಳಿದ್ದಾರೆ.
ನೆಕ್ಸ್ಟ್ 4ನೇ ಪಾಯಿಂಟ್ ಅಗೇನ್ ಸೇಮ್, ಇದು ಏನು ಬಿಲ್ ರಿಲೇಟೆಡ್ ಇದೆ, ಇದು ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಓಕೆ, ಅಂಡ್ ನೆಕ್ಸ್ಟ್ 5th ಪಾಯಿಂಟ್ ನೋಡಿ ಏನ್ ಹೇಳ್ತಾರೆ ಅಂತಂದ್ರೆ, ಗ್ರಾಮ ಪಂಚಾಯಿತಿಯ ಎಲ್ಲ ಆಸ್ತಿಗಳ ಕರಡು ಪ್ರತಿಗಳನ್ನು ಸಾರ್ವಜನಿಕರಿಗೆ ತಂತ್ರಾಂಶದ ಮೂಲಕ ಒದಗಿಸಿ ತಮ್ಮ ಆಸ್ತಿಗಳ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಗ್ರಾಮ ಪಂಚಾಯತಿನಲ್ಲಿ ಏನ್ ಪ್ರಾಪರ್ಟೀಸ್ ಇದೆ, ಎಲ್ಲ ಆಸ್ತಿಗಳು, ಅದ್ರದ್ದೊಂದು ಡ್ರಾಫ್ಟ್ ಕಾಪೀಸ್ ಅಂತ ಅನ್ಬೋದು, ಡ್ರಾಫ್ಟ್ ಇನ್ಫಾರ್ಮೇಶನ್ ಅಂತ ಅನ್ಬೋದು, ಒಂದು ಟೆಂಪ್ರರಿ ಇನ್ಫಾರ್ಮೇಶನ್ ಅಂತ ಅನ್ಬೋದು, ಎಲ್ಲ ಕೂಡ ನಾವು ಆನ್ಲೈನ್ ಮುಖಾಂತರ ಕೊಡ್ತೀವಿ. ಅಂಡ್ ಆನ್ಲೈನ್ ಮುಖಾಂತರ ಕೊಟ್ಟಿನ ಮೇಲೆ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅದು ಕೂಡ ನೀವು ಮಾಡ್ಕೋಬಹುದು ಅಂತ ಈ ಪಾಯಿಂಟ್ ನಲ್ಲಿ ಇದು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ 6 ಪಾಯಿಂಟ್ ನಲ್ಲಿ ಏನ್ ನೋಡಿ, ಇದು ಏನಾದ್ರೂ ನಿಮಗೆ ಫೀಸ್ ರಿಲೇಟೆಡ್, ಟ್ಯಾಕ್ಸ್ ರಿಲೇಟೆಡ್, ಈ ರೀತಿ ಏನಾದ್ರೂ ನಿಮಗೆ ಒಂದು ಅಪೀಲ್ ಮಾಡೋದಿದೆ, ಅಬ್ಜೆಕ್ಷನ್ ಮಾಡೋದಿದೆ ಅಂತಂದರೆ ನೀವು ಡೆಪ್ಯೂಟಿ ಸೆಕ್ರೆಟರಿ ಡೆವಲಪ್ಮೆಂಟ್ ಅವರಿಗೆ ನೀವು ಕೊಡಬಹುದು ಫಸ್ಟ್ ಅಪೀಲು. ಸೆಕೆಂಡ್ ಅಪೀಲು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಪಂಚಾಯತ್ ಅವರಿಗೂ ಕೂಡ ನೀವು ಸೆಕೆಂಡ್ ಅಪೀಲ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಉಪ ಕಾರ್ಯದರ್ಶಿ ಅಭಿವೃದ್ಧಿ ಅವರಿಗೆ ಫಸ್ಟ್ ಅಪೀಲು, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅವರಿಗೆ ಸೆಕೆಂಡ್ ಅಪೀಲ್ ಕೂಡ ನೀವು ಮಾಡಬಹುದು ಅಂತ ಹೇಳ್ತಾರೆ. ಈಗ ಲಾಸ್ಟ್ 7th ಪಾಯಿಂಟ್ ನೋಡಿ, ಇಲ್ಲಿ ನೋಡಿ, ಇದು ಎಲ್ಲ ಏನಿದೆಲ್ಲ NOC ತಕೊಂಬೋದು, ಟ್ಯಾಕ್ಸ್ ರಿಲೇಟೆಡ್, ಈ ಸ್ವತ್ತು ರಿಲೇಟೆಡ್, ಇದು ಎಲ್ಲ ಕೂಡ ನಾವು ಈಗ ಗ್ರಾಮ ಪಂಚಾಯಿತಿಗೆ ಒಂದು ಈಗ ಒಂದು ಅಥರೈಸೇಷನ್ ಕೊಡ್ತಾ ಇದೀವಿ. ಸೊ ಅದರಿಂದ ಏನಾಗುತ್ತೆ ಗೊತ್ತಾ, ಸೊ ಇಲ್ಲಿ ಸ್ವಯಂ ಸರ್ಕಾರಗಳ ಅಂದ್ರೆ ಗ್ರಾಮ ಪಂಚಾಯತಿನೇ ಒಂದು ಸೆಲ್ಫ್ ಗವರ್ಮೆಂಟ್ ತರ ಒಂದು ಕೆಲಸ ಮಾಡಬಹುದು. ಅವರು ಗ್ರಾಮ ಪಂಚಾಯತಿ ಏನು ವಿಲೇಜ್ ಇರುತ್ತೆ ಅದರದ್ದು ಡೆವಲಪ್ಮೆಂಟ್ ಮಾಡಬಹುದು, ಅಭಿವೃದ್ಧಿ ಮಾಡಬಹುದು ಅಂತ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲೂ ತಮ್ಮ ಅಭಿವೃದ್ಧಿಯನ್ನು ತಾವೇ ನಿರ್ಧರಿಸೋ, ಸೊ ಅವರೇ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಬಹುದು. ಏನ್ ಡಿಸಿಷನ್ ಇದೆ ಅದು ಕೂಡ ಅವ್ರು ತಗೋಬಹುದು, ಅವರಿಗೆ ಈಸಿ ಆಗುತ್ತೆ. ಸೊ ಇದರಿಂದ ಅವರಿಗೆ ಟ್ಯಾಕ್ಸ್ ಕೂಡ ಬರುತ್ತೆ ಅಂತ ಈ ರೀತಿ ಎಲ್ಲ ಪಾಯಿಂಟ್ ಇಲ್ಲಿ ಹೇಳಿದ್ದಾರೆ. ಓಕೆ, ಈಗ ಲಾಸ್ಟ್ ಒಂದು 8th ಪಾಯಿಂಟ್ ಅಂತ ಹೇಳ್ದಲ್ಲ ನಿಮಗೆ, ಸೊ ಇದು 8th ಪಾಯಿಂಟ್ ಏನು ಅಂತಂದ್ರೆ, ಸೊ ಇಲ್ಲಿ ನೋಡಿ ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಅಂದ್ರೆ ಕರ್ನಾಟಕ ರಾಜ್ಯಪತ್ರ ಗಜೆಟ್ ನೋಟಿಫಿಕೇಶನ್ ಅಂತೀವಲ್ಲ, ಸೊ ಇದು 17th ಅಕ್ಟೋಬರ್ 2025 ಇದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ RDPR ದಿಂದ ಇದು ಬಂದಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿಗಳ ತೆರಿಗೆ ದರ ಮತ್ತು ಶುಲ್ಕಗಳ ನಿಯಮಗಳ 2025. ಸೊ ಈ ರೀತಿ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು PDF ಇದೆ, ಇದು PDF ನೀವು ಓದ್ಕೋಬಹುದು. ಸೊ ಇದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಇದು ಯಾರಿಗೆ ಒಂದು 11B ಕೊಡ್ತೀವಿ, ಯಾರಿಗೆ 11A ಕೊಡ್ತೀವಿ, ಎಲ್ಲ ಡೀಟೇಲ್ ಆಗಿ ಎಷ್ಟು ಫೀಸು ಎಲ್ಲ ಕೂಡ ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದರ ರಿಲೇಟೆಡ್ ಒಂದು ನಾನು ಸಪ್ರೇಟ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಬರೋ ದಿನಗಳಲ್ಲಿ ನಿಮಗೆ ಒಂದು ಟ್ರೈ ಮಾಡ್ತೀನಿ ನಾನು ಒಂದು ಸಪ್ರೇಟ್ ವಿಡಿಯೋ, ಇದು ನೋಟಿಫಿಕೇಶನ್ ಮೇಲೆ ಏನೇನಿದೆ ಅಂತ. ಓಕೆ, ಸೊ ನಿಮಗೆ ಯಾವ ರೀತಿ ವಿಡಿಯೋ ಅನಿಸಿದೆ ಅಂತ ಒಂದು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.